ಗಾಡ್, ಏನಾಯ್ತು? ಏನಾಯ್ತಂದ್ರೆ ಏನ್ ಹೇಳೋದ್ರಿ? ಇಲ್ಲಿ ನೋಡ್ರಿ, ಫ್ಲೈಟ್ ರೇಟ್ ನಿನ್ನೆ ರೀ 12,000 ರೂಪಾಯಿ ಇತ್ತ, ಇವತ್ 17,500 ಸಮಥಿಂಗ್ ಆಗೈತಿ. ಹೌದು, ಏನ್ ಪ್ರಾಬ್ಲಮ್ ಐತಿ ಈಗ ಅಂತದ? ಪ್ರಾಬ್ಲಮ್ ಆಲ್ರೆಡಿ ದೊಡ್ಡ ಪ್ರಾಬ್ಲಮ್ ಆಗೈತಿ. ಆಲ್ರೆಡಿ ನಾ ಈಗ 10 ಜನದ ಬುಕ್ಕಿಂಗ್ ಅಮೌಂಟ್ ತಗೊಂಡೇನಿ. ಒಬ್ರಿಗೆ 5,500 ರೂಪಾಯಿ ಜಾಸ್ತಿ ಆಯ್ತಂದ್ರ 10 ಜನದ 55,000 ರೂಪಾಯಿ ಲಾಸ್ ಆಯ್ತು ನನಗೀಗ. ಹೌದು, ರಿಯಲಿ ದೊಡ್ಡ ಪ್ರಾಬ್ಲಮ್ ಇದೆ. ಹಂಗೊಮ್ಮೆ ಡೈರೆಕ್ಟ್ ಆಗಿ ಪ್ರೈಸ್ ಅಂತೂ ಇನ್ಕ್ರೀಸ್ ಆಗಕ್ ಸಾಧ್ಯನೇ ಇಲ್ಲ. ನೀನ್ ನಿನ್ನೆಯಿಂದ ಏನಾದ್ರೂ ಕಂಟಿನ್ಯೂಸ್ ಆಗಿ ಫ್ಲೈಟ್ ಚೆಕ್ ಮಾಡಿದೀಯ? ಹಾ ಹೌದಾ, ನಾನ್ ನಿನ್ನಿಂದ ಆಲ್ರೆಡಿ ಒಂದ್ 6 to 7 ಟೈಮ್ಸ್ ಚೆಕ್ ಮಾಡಿದ್ದೇನೆ. ಬಿಕಾಸ್ ಕಸ್ಟಮರ್ಸ್ ಗೆ ಅಪ್ಡೇಟ್ ಕೊಡಕ್ಕಿದ್ನಿ ಅನಾದ್ರೂ ಚೆಕ್ ಮಾಡಿದೇನು. ಇಲ್ಲೇ ಆಗೈತೆ ನೋಡಿ ಮಿಸ್ಟೇಕ್. ಆಕ್ಚುಲಿ ಸಾಕಷ್ಟು ಜನ ಇದೇ ರೀತಿ ಮಿಸ್ಟೇಕ್ ಮಾಡ್ತಾರ. ಅದ್ರ ಒಳಗಡೆ ನೀನು ಕೂಡ ಇದೇ ರೀತಿ ಮಿಸ್ಟೇಕ್ ಮಾಡಿದ್ದೆ. ಯಾವತ್ತಿದ್ರು ಫ್ಲೈಟ್ ಬುಕ್ ಮಾಡೋದು ನಾಳೆ ಅಥವಾ ನಾಡಿದ್ದಿದೆ ಅಥವಾ ಒಂದ್ ವೀಕ್ ಬಿಟ್ಟಿದೆ ಅಂತಂದ್ರೆ ಅವಾಗ್ಲೇ ಬುಕ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ನೀವೇನಾದ್ರೂ ಕಂಟಿನ್ಯೂಸ್ ಆಗಿ ಚೆಕ್ ಮಾಡಿದ್ವಿ ಅಂತಂದ್ರೆ ಕಂಪಲ್ಸರಿ ಏರ್ಪೋರ್ಟ್ ದವರಿಗೆ, ಫ್ಲೈಟ್ ದವರಿಗೆ ಈ ಸಿಗ್ನಲ್ ಹೋಗುತ್ತೆ, ಈ ತರ ಟ್ರಾಫಿಕ್ ಜನರೇಟ್ ಆಗತ್ತೆ, ಈ ಫ್ಲೈಟ್ ರೇಟ್ ಇನ್ಕ್ರೀಸ್ ಮಾಡಿ ಅಂತ ಹೇಳಿ ಅವ್ರು ಇಮಿಡಿಯೇಟ್ ಆಗಿ ಫ್ಲೈಟ್ ರೇಟ್ ಇನ್ಕ್ರೀಸ್ ಮಾಡ್ತಾರೆ. ಅದಕ್ಕೋಸ್ಕರ ಯಾವತ್ತು ಫ್ಲೈಟ್ ಬುಕ್ ಮಾಡೋದಿದ್ರು ಯಾವಾಗ ಕುಂತಿರ್ತಿ ಅವಾಗ ಬುಕ್ ಮಾಡ್ಬಿಡ್ಬೇಕು. ಇಲ್ಲ ಅಂತಂದ್ರ ಫ್ಲೈಟ್ ರೇಟ್ ಇದೇ ರೀತಿ ಇನ್ಕ್ರೀಸ್ ಆಗೇ ಆಗುತ್ತೆ. ಓ ಹೌದು, ರಿಯಲಿ ಈ ವಿಷಯ ನನಗ್ ಗೊತ್ತೇ ಇರ್ಲಿಲ್ಲ. ಹಂಗಾದ್ರೆ ಇದಕ್ಕೆ ಏನ್ ಸೊಲ್ಯೂಷನ್? ದೇರ್ ಇಸ್ ನೋ ಸೊಲ್ಯೂಷನ್. ಈಗ ನೀನ್ ಚೆಕ್ ಮಾಡಿದಿ ಫ್ಲೈಟ್ ರೇಟ್ ಇನ್ಕ್ರೀಸ್ ಆಗೈತಿ, ಒಂದು ಅದೇ ಫ್ಲೈಟ್ ಬುಕ್ ಮಾಡಬೇಕು ಲಾಸ್ ಮಾಡ್ಕೊಂಡು. ಇಲ್ಲ ಅಂತಂದ್ರೆ 1 ವೀಕ್ ವರೆಗೂ ವೇಟ್ ಮಾಡಬೇಕು, ನೆಕ್ಸ್ಟ್ ಬೇರೆ ಫ್ಲೈಟ್ ಅಪ್ಡೇಟ್ ಆಗೋವರೆಗೂ ಅಥವಾ ಇದೇ ಫ್ಲೈಟ್ ರೇಟ್ ಕಮ್ಮಿ ಆಗೋವರೆಗೂ. ಅದ್ ಬಿಟ್ರೆ ಎರಡನೇ ಸೊಲ್ಯೂಷನ್ ಇಲ್ಲ. ಓ ಮೈ ಗಾಡ್, ನಂಗಂತೂ ಕ್ಲೈಂಟ್ಸ್ ಕನ್ವಿನ್ಸ್ ಮಾಡಕ್ ಆಗಂಗಿಲ್ಲ. ಇದನ್ನ ನೀವೇ ಹ್ಯಾಂಡಲ್ ಮಾಡಿ. ನಾ ಅಂತೂ